ಹಾಯ್, ಹಲೋ, ನಮಸ್ಕಾರ ಗೆಳೆಯರೇ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಳೆಸಿ, ಹರಸಿ, ಹಾರೈಸಿ ಅಂತ ಕೇಳ್ಕೊಳ್ತಾ, ಇದೇ 2025 ಜನವರಿ 26ನೇ ತಾರೀಕು ವಿಜಯನಗರ ಕ್ಷೇತ್ರದ ಶಾಸಕರಾದ ಶ್ರೀಯುತ ಎಂ ಕೃಷ್ಣಪ್ಪರವರು, ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾದ ಶ್ರೀಯುತ ಪ್ರಿಯಾಕೃಷ್ಣರವರು ರೊಡಗೂಡಿ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಈ ದೇಶಕ್ಕೆ ಸಾರ್ವಭೌಮತೆಗೆ ಧಕ್ಕೆ ಬರದಂತೆ ಸಂವಿಧಾನವನ್ನು ರಚನೆ ಮಾಡಿ ಸಂವಿಧಾನವನ್ನು ಅರ್ಪಣೆ ಮಾಡಿದಂಥ ದಿನ ಈ ಜನವರಿ 26ನೇ ತಾರೀಕು ಸಂವಿಧಾನ ದಿನಾಚರಣೆ. ಸಂವಿಧಾನವನ್ನು ಬರೆದಂಥ ಹಾಗೂ ರಾಷ್ಟ್ರಕ್ಕೆ ಅರ್ಪಣೆ ಮಾಡಿದಂಥ ವ್ಯಕ್ತಿ, ಶಕ್ತಿ, ಧೀಮಂತ ನಾಯಕ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾ ತಮ್ಮ ವಿದ್ಯಾರ್ಹತೆಯನ್ನು ಪೂರೈಸುತ್ತಾ ಜೊತೆಗೆ ಸಾಕಷ್ಟು ನೋವುಗಳುಂಡು ಒಂದು ವಿದ್ಯಾಭ್ಯಾಸ ಮುಗಿಸಿ ಜಗತ್ತಿನ 64 ದೇಶಗಳನ್ನು ಸುತ್ತಿ ಕೋಶಗಳನ್ನು ಓದಿ ರಚಿಸಿದಂಥ ಒಂದು ಗ್ರಂಥ ಯಾವುದಾದ್ರು ಇದ್ದರೆ ಅದು ಸಂವಿಧಾನ ಗ್ರಂಥ ಅಂತ. ಈ ಗ್ರಂಥವನ್ನು 64 ದೇಶಗಳಲ್ಲಿ ಏನು ಸರ್ಕಾರ ನಡೆಸ್ತಾ ಇರತಕ್ಕಂಥ ಒಂದು ಕಾನೂನು ಹಾಗೂ ಕಾನೂನು ಪಾಲನೆಯ ಬಗ್ಗೆ ಅರಿವು, ಇವೆರಡನ್ನೂ ತಲೆಯಲ್ಲಿಟ್ಕೊಂಡು ಮಾಡಿದಂಥ ಗ್ರಂಥ ಹಾಗೂ ಹಿಂದಿನ ಪೀಳಿಗೆ ಅಂದರೆ ಹಿಂದಿನ ಮತ್ತು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ಅನುಕೂಲವಾಗಲೆಂದೇ ರಚಿಸಲ್ಪಟ್ಟಂಥ ಗ್ರಂಥ, ಏಕೈಕ ಗ್ರಂಥ ಅದು ಸಂವಿಧಾನದ ಈ ಒಂದು ದಿನಾಚರಣೆಯ ಗ್ರಂಥ. ಈ ಸಂವಿಧಾನವನ್ನು ರಚಿಸದೇ ಹೋಗಿದ್ದರೆ ಇವತ್ತು SC ST OBC ಹಾಗೇ ಹಿಂದುಳಿದ ಪ್ರತಿಯೊಂದು ವರ್ಗಗಳು ಕೂಡ ಇವತ್ತು ಪಾತಾಳಕ್ಕೆ ಹೋಗ್ಬಿಡ್ತಾ ಇದ್ವೇನೋ ಅನ್ನೋ ಒಂದು ಕಾಲ ಇತ್ತು. ಹಾಗಾಗಿ ಯಾವುದೇ ವ್ಯಕ್ತಿಯಾಗಲಿ ಎಲ್ಲರೂ ಸಮಾನರಾಗಬೇಕು, ಎಲ್ಲರೂ ಸಮಾನ ರೀತಿಯಲ್ಲಿ ಸಾಗಬೇಕು, ಸಮಾನವಾಗಿ ಈ ದೇಶದಲ್ಲಿ ಹಕ್ಕುಗಳನ್ನ ಸಾಧಿಸಬೇಕು, ಹಕ್ಕುಗಳನ್ನ ಕೊಡಬೇಕು, ಅದೇ ರೀತಿ ತಗೊಳ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ರಚಿಸಿದಂಥ ಗ್ರಂಥ ಸಂವಿಧಾನ ಗ್ರಂಥ. ಹಾಗೆ ಸಂವಿಧಾನದಲ್ಲಿ ಯಾವ್ಯಾವ ರೀತಿ ಬಡವರಿಗೆ ಅನುಕೂಲ ಆಗಬೇಕು ಅವೆಲ್ಲವನ್ನು ಸೇರಿಸಿ, ಹಾಗೆ ಯಾವುದೇ ಸರ್ಕಾರ ಸ್ಥಿರವಾಗಿ ನಿಲ್ಲೋದಕ್ಕಾಗಲಿ ಅಥವಾ ಜನೋಪದೇಶಕ್ಕೆ ಆ ಯೋಗ್ಯತೆ ಇಲ್ಲದಂಥ ದಿನಗಳಲ್ಲಿ ಆ ಸರ್ಕಾರವನ್ನು ಕಿತ್ತೊಗೆಯಲಿಕ್ಕಾಗಲಿ ಮತ್ತು ಹೊಸ ಸರ್ಕಾರವನ್ನು ರೂಪಿಸೋದಕ್ಕಾಗಲಿ ಎಲ್ಲದಕ್ಕೂ ಅನುಕೂಲ ಆಗುವಂಥ ರೀತಿಯಲ್ಲಿ ಒಂದು ಗ್ರಂಥವನ್ನು ರಚಿಸಿದ್ದಾರೆ ಅಂತಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ರಚಿಸಿದಂಥ ಈ ಗ್ರಂಥನೇ. ಈ ಗ್ರಂಥ ಬಿಟ್ಟರೆ ಮತ್ಯಾವ ನಾಯಕನೂ ಇಂಥ ಒಂದು ಗ್ರಂಥವನ್ನು ರಚಿಸಲಿಕ್ಕಾಗಲಿ ಅಥವಾ ಯೋಚನೆ ಮಾಡೋದಕ್ಕೂ ಸಾಧ್ಯ ಆಗದಿರೋಂಥ ಒಂದು ವಿಶ್ವಮಾನವನ ಮಟ್ಟಕ್ಕೆ ಕೊಂಡೊಯ್ಯಬಲ್ಲಂಥ ವ್ಯಕ್ತಿ, ಆ ಶಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾತ್ರ ಅಂತೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದರೆ ಅವರ ಯೋಚನಾ ಲಹರಿ ಕೂಡ ಇಡೀ ವಿಶ್ವಕ್ಕೆ ಪಸರಿಸಿದೆ. ಇಡೀ ವಿಶ್ವದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಂದರೆ ಏನು ಅನ್ನೋವಂಥದ್ದನ್ನು ತೋರಿಸ್ಕೊಟ್ಟಂಥ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ಸಂವಿಧಾನದ ಆಶಯದಂತೆ ಎಲ್ಲರೂ ನಡೆಯೋಣ, ಎಲ್ಲರೂ ಸಾಗೋಣ, ಸಂವಿಧಾನಕ್ಕೆ ತಲೆಬಾಗೋಣ, ಸಂವಿಧಾನವನ್ನು ಗೌರವಿಸೋಣ ಅಂತ ಹೇಳ್ತಾ ಎಲ್ಲರೂ ಪ್ರತಿಜ್ಞಾವಿಧಿಯನ್ನು ಸ್ವೀಕಾರ ಮಾಡಲಾಯಿತು. ಶಾಸಕರೊಟ್ಟಿಗೆ ಮುಖಂಡರುಗಳು ಹಾಗೂ ಉಪಮಹಾಪೌರರು, ಮಾಜಿ ಆದಂತಹ ಶ್ರೀಯುತ BS ಪುಟ್ಟರಾಜರವರು ಹಾಗೂ ಅನೇಕ ಮುಖಂಡರು, ಕಾರ್ಯಕರ್ತರು ಶಾಸಕರುಗಳಿಗೆ ಸಾಥ್ ನೀಡಿದರು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಭಾರತ ಮಾತೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪೂಜೆ ಮಾಡಿ ಪುಷ್ಪಾರ್ಚನೆ ಮಾಡುವ ಮುಖೇನ ನಮನಗಳನ್ನು ಸಲ್ಲಿಸಿದರು. ಇದರೊಟ್ಟಿಗೆ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ನಡೆಯನ್ನು ಅನುಸರಿಸಿ ಗೌರವಿಸಿ ಎಲ್ಲರಿಗೂ ಸಮಾನ ಬಾಳು,
ಸಮಾನ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸುವ ಹಾಗೂ ಯೋಜನೆಯನ್ನು ಎಲ್ಲರಿಗೂ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯಪ್ರಗತಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಸಂಕಲ್ಪ ಸಾಧಿಸಿದರು. ಜೈ ಹಿಂದ್, ಜೈ ಕರ್ನಾಟಕ.